So today we will start a new chapter, valuation of goodwill. So you have studied the valuation of goodwill in the third or fourth semester, isn't it? Under partnership, third semester. And here we will be studying in detail the meaning and definition of goodwill, factors affecting the goodwill or influencing the goodwill, and methods of calculation of goodwill. Under the methods, we will study different methods and we will do calculation. Here, first of all, as an introductory part, we will study the ಏನಾಗಿದೆ ಉಲ್ಟ ಕಾಣ್ತಾ ಇದೆಯಾ? ಓ, ಇಲ್ಲಿ ಸ್ಕ್ರೀನಲ್ಲಿ ಹಾಗೆ ಆಗಿದೆ, ಬಿಡಿ. ಕರೆಕ್ಟ್ ಉಂಟಲ್ಲ? ಮೊದಲಿಗೆ ಎಫ್ ಒಂದು ತಿರುಗಿ ನಿಂತಿದೆಲ್ಲ ಡೆಫಿನೇಷನಲ್ಲಿ. ಇರಲಿ, ಅರ್ಥ ಆಗ್ತದಲ್ವ? ಸೊ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್, ಅದರಲ್ಲಿ ಫಸ್ಟ್ ಆಫ್ ಆಲ್ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಗುಡ್ವಿಲ್. So there are different definitions. Here I am explaining two important definitions according to Kohler. Goodwill is the current value of expected future income in excess of normal return on investment in net tangible assets. So ಇದೊಂದು ಈ ಡೆಫಿನೇಷನ್ ಅನ್ನೊಂದು ನಾವು ಫಾರ್ಮುಲಾಕ್ಕೆ ಇರಿಸಬಹುದು. ಹೇಗೆ ಫಾರ್ಮುಲಾಕ್ಕೆ ಇರಿಸಬಹುದು? ಎಕ್ಸ್ಪೆಕ್ಟೆಡ್ ಅಂದ್ರೆ ಗುಡ್ವಿಲ್ ಈಸ್ ದ ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ಫ್ಯೂಚರ್ ಇನ್ಕಮ್. ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಆಫ್ ದ ಫ್ಯೂಚರ್ ಇನ್ಕಮ್ ಇನ್ ಎಕ್ಸೆಸ್ ಆಫ್ ದ ನಾರ್ಮಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನಾರ್ಮಲ್ ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಗಿಂತ ನಾವೊಂದು ಅಸೆಟ್ಸ್ ಅಲ್ಲಿ, ಮೆಷಿನರಿಯಲ್ಲಿ, ಬಿಲ್ಡಿಂಗ್ ಅಲ್ಲಿ, ಬಿಸ್ನೆಸ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೇವೆ. ಅದರಿಂದ ನಾವು ನಾರ್ಮಲ್ ಆಗಿ ಸಾಮಾನ್ಯವಾಗಿ ಅಂತ ಬಿಸ್ನೆಸ್ ಅಲ್ಲಿ ಎಷ್ಟು ರಿಟರ್ನ್ ಬರ್ತದೆ, ಎಷ್ಟು ಲಾಭ ಬರ್ತದೆ ಎಂಬುದೊಂದು ಸಾಮಾನ್ಯವಾಗಿ ಒಂದು ರೇಟ್ ಇರ್ತದೆ ಅಲ್ವಾ? ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇರ್ತದೆ. ಅದಕ್ಕಿಂತ ಹೆಚ್ಚುವರಿಯಾಗಿ ಇನ್ಕಮ್ ಬಂದ್ರೆ ಆ ಹೆಚ್ಚುವರಿ ಇನ್ಕಮ್ಗೆ ನಾವೇನಂತ ಹೇಳ್ಬೋದು? ಗುಡ್ವಿಲ್ ಅಂತ ಹೇಳ್ಬೋದು. ಈಗ ಒಂದೇ ರೀತಿ ಎರಡು ಬಿಸ್ನೆಸ್ ಇದೆ. ಟೂ ಬಿಸ್ನೆಸ್ ಆರ್ ದೇರ್, ABC ಲಿಮಿಟೆಡ್ ಅಂಡ್ XYZ ಲಿಮಿಟೆಡ್. ಅಂತಹ ಹಲವಾರು ಬಿಸ್ನೆಸ್ ಇದೆ, ಅರೌಂಡ್ 100 ಬಿಸ್ನೆಸ್ ಇದೆ. ಅದರಲ್ಲಿ ಈ 100 ಬಿಸ್ನೆಸ್ ಅಲ್ಲೂ ಸಾಮಾನ್ಯವಾಗಿ ಒಂದು 10% ಏನು ಬರ್ತದೆ? 10% ರಿಟರ್ನ್ ಬರ್ತದೆ, ಲಾಭ ಬರ್ತದೆ. ಆದರೆ XYZ ಲಿಮಿಟೆಡ್ ಅಲ್ಲಿ 12% ಅವರು ತರ್ತಾ ಇದ್ದಾರೆ, ಸೇಮ್ ಟೈಪ್ ಆಫ್ ಬಿಸ್ನೆಸ್. ಅದಕ್ಕೆ ಕಾರಣ ಏನಂದ್ರೆ ಗುಡ್ವಿಲ್. ಅರ್ಥ ಆಯ್ತಲ್ಲ? ಅದನ್ನು ನಾವು ಅಮೌಂಟ್ ರುಪೀಸಿಗೆ ಕನ್ವರ್ಟ್ ಮಾಡಿದರೆ ಅಥವಾ ಮಾನಿಟರಿ ಟರ್ಮ್ಸ್ಗೆ ಕನ್ವರ್ಟ್ ಮಾಡಿದರೆ ಆ ಕನ್ವರ್ಟ್ ಮಾಡಿದ ಅಮೌಂಟಿಗೆ ನಾವೇನಂತ ಹೇಳ್ಬೋದು? ಗುಡ್ವಿಲ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಇನ್ಕಮ್ ಮೈನಸ್ ನಾರ್ಮಲ್ ಇನ್ಕಮ್, ನಾರ್ಮಲ್ ರಿಟರ್ನ್ ಫಾರ್ಮುಲಾದಲ್ಲಿ ಇರುತ್ತೆ. ಗುಡ್ವಿಲ್ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಇನ್ಕಮ್ ಮೈನಸ್ ನಾರ್ಮಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಈ ಒಂದು ಡೆಫಿನೇಷನ್ ಅನ್ನ ಫಾರ್ಮುಲಾ ಆಗಿ ಮಾಡ್ಬೋದು. ಇನ್ನೊಂದು ಡೆಫಿನೇಷನ್ ನೋಡಿ, ಅಕಾರ್ಡಿಂಗ್ ಟು ICAI. ವಾಟ್ ಈಸ್ ICAI? ICAI ಅಂದ್ರೆ ಏನು? ICAI refers to Institute of Chartered Accountants of India. ಸೊ ಇದು ಹಲವಾರು ಎಲ್ಲ ಅಕೌಂಟಿಂಗ್ ಟರ್ಮ್ಗಳಿಗೆ ನಮಗೆ ಡೆಫಿನೇಷನ್ ಸಿಗ್ತದೆ. ಇವತ್ತು ಗುಡ್ವಿಲ್ಗೆ ಏನು ಕೊಟ್ಟಿದ್ದಾರೆ ನೋಡುವ. ಅಕಾರ್ಡಿಂಗ್ ಟು ICAI, ಗುಡ್ವಿಲ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್. ಒಂದನೇದಾಗಿ ಇಂಟ್ಯಾಂಜಿಬಲ್ ಅಸೆಟ್. ಇಟ್ ಈಸ್ ನಾಟ್ ಎ ಟ್ಯಾಂಜಿಬಲ್ ಅಸೆಟ್. ನೋಡ್ಲಿಕ್ಕೆ, ಕಾಣ್ಲಿಕ್ಕೆ, ಮುಟ್ಲಿಕ್ಕೆ ಆಗಲ್ಲ. ಇಂಟ್ಯಾಂಜಿಬಲ್ ಅಸೆಟ್ ಅರೈಸಿಂಗ್ ಫ್ರಮ್ ದ ಬಿಸ್ನೆಸ್ ಕನೆಕ್ಷನ್ಸ್ ಆರ್ ಟ್ರೇಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಆನ್ ಎಂಟರ್ಪ್ರೈಸ್. ಆ ಅಸೆಟ್ ಎಲ್ಲಿಂದ ಅರೈಸ್ ಆಗ್ತದೆ ಅಂದ್ರೆ ನಿಮ್ಮ ಬಿಸ್ನೆಸ್ ಕನೆಕ್ಷನ್ ಯಾವ ರೀತಿ ಇದೆ, ಬಿಸ್ನೆಸ್ನಲ್ಲಿ ನಿಮ್ಮ ಕನೆಕ್ಷನ್ಸ್ ಯಾವ ರೀತಿ ಇದೆ, ನಿಮ್ಮ ಟ್ರೇಡ್ ನೇಮ್ ಯಾವ ರೀತಿ ಇದೆ ಮತ್ತು ರೆಪ್ಯುಟೇಷನ್ ಬಿಸ್ನೆಸ್ಗೆ ಯಾವ ರೀತಿ ಇದೆ, ಅದನ್ನು ಹೊಂದಿಕೊಂಡು ಈ ಗುಡ್ವಿಲ್ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಅರ್ಥ ಆಯ್ತಲ್ಲ? ಗುಡ್ವಿಲ್ ಅದರಿಂದ ಉದ್ಭವ ಆಗ್ತದೆ. ಓಕೆ. ಸೊ ಯಾವುದೇ ಒಂದು ಬಿಸ್ನೆಸ್ ಅಲ್ಲ ಹಾಗೆ ಅವರು ಗುಡ್ವಿಲ್ ಅನ್ನು ವ್ಯಾಲ್ಯೂಯೇಷನ್ ಮಾಡ್ತಾರೆ. ಮಾಡುವಾಗ ಪ್ರಾಫಿಟ್
ಒಂದು ಬೇಸ್ ಆಗಿರ್ತದೆ, ಅವರ ರೆಪ್ಯುಟೇಷನ್ ಇನ್ನೊಂದು ಬೇಸ್ ಆಗಿರ್ತದೆ. ರೆಪ್ಯುಟೇಷನ್ ಜಾಸ್ತಿ ಆದರೆ, ಈಗ ರೆಪ್ಯೂಟೆಡ್ ಬಿಸ್ನೆಸ್ ಅಂತ ಹೇಳುವಾಗ ಏನಾಗ್ತದೆ, ಈಗ ಬ್ರ್ಯಾಂಡೆಡ್ ಅಲ್ವಾ, ಈಗ ಯಾವುದೇ ಒಂದು ಪ್ರಾಡಕ್ಟ್ ನೀವು ಮಾರ್ಕೆಟಲ್ಲಿ ಹೋಗಿ ಪರ್ಚೇಸ್ ಮಾಡುವಾಗ ಯು ಬೈ ಬ್ರ್ಯಾಂಡೆಡ್ ಪ್ರಾಡಕ್ಟ್, ಇದನ್ನೇ ಬ್ರ್ಯಾಂಡೆಡ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀರಿ. ಟೂತ್ ಪೇಸ್ಟ್ ಆಗಲಿ, ಸೋಪ್ ಆಗಲಿ, ಅಥವಾ ಒಂದು ಕಂಪ್ಯೂಟರ್ ಆಗಲಿ, ಒಂದು ಮೊಬೈಲ್ ಆಗಲಿ, ಇದನ್ನೇ ಲೋಕಲ್ ಪ್ರಾಡಕ್ಟಿಗೆ ಅಷ್ಟು ಪ್ರಿಫರ್ ಮಾಡೋದಿಲ್ಲ. ಅದೇ ರೀತಿ ಲೋಕಲ್ ಪ್ರಾಡಕ್ಟ್ ಚೀಪಾಗಿ ಸಿಗುತ್ತೆ ಅಲ್ವಾ. ಈಗ ಒಂದು ಬಿಸ್ಕಿಟಿಗೆ ಹೋದರೆ, ಅಂಗಡಿಗೆ ಪರ್ಚೇಸ್ ಮಾಡಲಿಕ್ಕೆ ಹೋದರೂ ಸಹ ಕೆಲವೊಂದು ಲೋಕಲ್ ಬಿಸ್ಕಿಟ್ಸ್ ಇರ್ತದೆ, ಕಡಿಮೆ ಬೆಲೆಗೆ ಸಿಗುತ್ತೆ. ಅದೇ ಸಂದರ್ಭದಲ್ಲಿ ಬ್ರ್ಯಾಂಡೆಡ್ ಕಂಪನಿಗಳ ಪ್ರಾಡಕ್ಟ್ ಆದರೆ, ಬ್ರಿಟಾನಿಯಾ ಅಥವಾ ಬೇರೆ ಯಾವುದಾದ್ರೂ ಕಂಪನಿಯ ನೆಸ್ಟ್ಲೆ, ಈ ರೀತಿ ಬೇರೆ ಬೇರೆ ಕಂಪನಿಯ ಪ್ರಾಡಕ್ಟ್ಗಳಾದರೆ ಕಾಸ್ಟ್ಲಿ ಇರ್ತದೆ. ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಬರುತ್ತೆ, ಅದರ ಎಡೆಯಲ್ಲಿ ಅವರ ಪ್ರಾಫಿಟ್ ಮಾರ್ಜಿನ್ ಕಂಪನಿಗೆ ಜಾಸ್ತಿ ಇರ್ತದೆ, ಹೆಚ್ಚಿರ್ತದೆ. ಅವರ ಪ್ರಾಫಿಟನ್ನು ರಿಟೈಲರ್ಸ್ಗೆ ಹೆಚ್ಚು ಕೊಡುವುದಿಲ್ಲ, ಹೋಲ್ಸೇಲರ್ಸ್ಗೆ ಹೆಚ್ಚು ಕೊಡುವುದಿಲ್ಲ. ಹೆಚ್ಚಿನ ಪ್ರಾಫಿಟ್ ಯಾರಿಗೆ ಹೋಗಿರ್ತದೆ? ಕಂಪನಿಗೆ. ಆಗ ಅವರಿಗೆ ಲಾಭ ಹೆಚ್ಚಿರ್ತದೆ. ಅರ್ಥ ಆಯ್ತಲ್ವ? ಅದಕ್ಕೆ ಹೇಳೋದು ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅರೈಸಿಂಗ್ ಫ್ರಮ್ ದ ಬಿಸ್ನೆಸ್ ಕನೆಕ್ಷನ್, ಟ್ರೇಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಎಂಟರ್ಪ್ರೈಸ್ ಅಂತ ಹೇಳ್ಬಹುದು. ನೆಕ್ಸ್ಟ್, ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಕ್ಲಿಯರ್ ಆಯ್ತಲ್ಲ ಎರಡು ಡೆಫಿನಿಷನ್? ಈ ಡೆಫಿನಿಷನ್ ಇಂದಲೇ ನಾವು ಹಲವಾರು ಇದರ ಫೀಚರ್ಸ್ ಅನ್ನ ನೋಡಬಹುದು. ಉದಾಹರಣೆಗೆ, ಅಕಾರ್ಡಿಂಗ್ ಟು ಕೋಲರ್ನ ಪ್ರಕಾರ, ಗುಡ್ ವಿಲ್ ಇಸ್ ದ ಕರೆಂಟ್ ವ್ಯಾಲ್ಯೂ ಆಫ್ ದ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಇನ್ಕಮ್ ಇನ್ ಎಕ್ಸೆಸ್ ಆಫ್ ದ ನಾರ್ಮಲ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಏನು ನೆಟ್ ಟ್ಯಾಂಜಿಬಲ್ ಅಸೆಟ್. ಇದರಿಂದ ನಾನು ಹೇಳಿದೆ ಈಗ, ವಿ ಕ್ಯಾನ್ ಗೆಟ್ ದ ಫಾರ್ಮುಲಾ ಅಲ್ವಾ. ಅದೇ ರೀತಿ ಎರಡನೇದು ನೋಡಿ, ಅಕಾರ್ಡಿಂಗ್ ಟು ICAI, ಗುಡ್ ವಿಲ್ ಇಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅರೈಸಿಂಗ್ ಫ್ರಮ್ ದ ಬಿಸ್ನೆಸ್ ಕನೆಕ್ಷನ್ ಆರ್ ಟ್ರೇಡ್ ನೇಮ್ ಆರ್ ರೆಪ್ಯುಟೇಷನ್ ಆಫ್ ಅನ್ ಎಂಟರ್ಪ್ರೈಸ್. ಇದರಿಂದ ಕೆಲವು ಡೆಫಿನಿಷನ್, ಕೆಲವು ಫೀಚರ್ಸ್ ಅನ್ನು ಪಡೆಯಬಹುದು. ಒಂದನೇದಾಗಿ, ಇಟ್ ಈಸ್ ಅನ್ ಇಂಟ್ಯಾಂಜಿಬಲ್ ಅಸೆಟ್ ಅಲ್ವಾ, and it arises from reputation of or trade name of the business, isn't it? And it can be expressed in terms of money. ಈ ರೀತಿ ಕೆಲವು ಈ ಎರಡು ಡೆಫಿನಿಷನ್ ಅನ್ನ ನಾವು ಹಿಡ್ಕೊಂಡು ಕೆಲವೊಂದು ಏನು ಮಾಡಬಹುದು, ಫೀಚರ್ಸ್ ಅನ್ನ ಹಿಡಿಬಹುದು, ಈ ಫೀಚರ್ಸ್ ಅನ್ನ ಡಿರೈವ್ ಮಾಡಬಹುದು. ಸೊ ಎನಿಹೌ, ಹಿಯರ್ ವಿ ವಿಲ್ ಸಿ ದ ನೀಡ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಯಾಕೆ ಬೇಕಾಗಿ ವ್ಯಾಲ್ಯೂಯೇಷನ್ ಮಾಡಬೇಕು? ವೈ ಶುಡ್ ವಿ ವ್ಯಾಲ್ಯೂ ದ ಗುಡ್ ವಿಲ್? ಗುಡ್ ವಿಲ್ ಅನ್ನು ವ್ಯಾಲ್ಯೂ ಮಾಡದಿದ್ರೆ ಏನಾಗ್ತದೆ? ವೈ ಶುಡ್ ವಿ ವ್ಯಾಲ್ಯೂ? ಒಂದು ರೀಸನ್, ನೀವು ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಲ್ಲಿ ನೀವು ಕಂಡುಹಿಡಿದಿದ್ದೀರಿ ಅಲ್ವಾ. ಅಲ್ಲಿ ಶೇರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಮಗೆ ಏನು ಮಾಡಬೇಕಾಗಿತ್ತು? ಮೊನ್ನೆ ಒಂದು ಪ್ರಾಬ್ಲಮ್ ಮಾಡಿದೆಲ್ಲ, ಅದರಲ್ಲಿ ಶೇರ್ನ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕಿತ್ತು? ವಿ ಶುಡ್ ವ್ಯಾಲ್ಯೂ ಗುಡ್ ವಿಲ್ ಅಲ್ವಾ. ಈಗ ನೆಟ್ ಅಸೆಟ್ ಮೆಥಡ್ ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ಶೇರ್ ಮಾಡಬೇಕಾದ್ರೆ ವಿ ನೀಡ್ ದ ವ್ಯಾಲ್ಯೂ ಆಫ್ ದ ಗುಡ್ ವಿಲ್ ಆಲ್ಸೋ. ಗುಡ್ ವಿಲ್ ಅನ್ನು ಫಸ್ಟಿಗೆ ವ್ಯಾಲ್ಯೂ ಮಾಡಬೇಕಾಗ್ತದೆ. ಅದು ನಿಮಗೆ ಗೊತ್ತಿರುವಂಥ ವಿಷಯ. ಈಗ ನೋಡಿ, ಕೆಲವೊಂದು ಪಾಯಿಂಟ್ಸ್ ಇದೆ, ಇದನ್ನು ನೋಡಿಕೊಂಡು ನಾವು ಕರಿಬಹುದು. ಫಸ್ಟ್ ಆಫ್ ಆಲ್, ವೆನ್ ದ ಕಂಪನಿ ಹ್ಯಾಸ್ previously written off goodwill and wants to write it back in order to reduce the debit balance in the profit and loss account. ಈಗ ಏನಾಗಿದೆ ಅಂದ್ರೆ, ಕಂಪನಿ ಗುಡ್ ವಿಲ್ ಇತ್ತು, ಗುಡ್ ವಿಲ್ ಅನ್ನು ರೈಟ್ ಆಫ್ ಮಾಡಿದ್ದಾರೆ. ಡಬಲ್ ಎಫ್ ಆಯ್ತದು, ಒಂದು ಎಫ್ ಬಿಟ್ಟು ಹೋಗಿದೆ, ಡಬಲ್ ಎಫ್ ಹಾಕಿ. ಕಂಪನಿಯಲ್ಲಿ ಗುಡ್ ವಿಲ್ ಇತ್ತು, ಗುಡ್ ವಿಲ್ ಅನ್ನು ಏನು ಮಾಡಿದ್ದಾರೆ ಅಂದ್ರೆ ಅವರು ರೈಟ್ ಆಫ್ ಮಾಡಿದ್ದಾರೆ. ಆಲ್ರೆಡಿ ರೈಟ್ ಆಫ್ ಮಾಡಿದ್ದಾರೆ, ಸರಿ ಆಯ್ತಲ್ಲ. ಗುಡ್ ವಿಲ್ ಅನ್ನು ರೈಟ್ ಆಫ್ ಮಾಡಿದ್ದಾರೆ. ಮತ್ತೆ ನೋಡುವಾಗ ಅವರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್? ಅಸೆಟ್ ಸೈಡ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದ್ರ ಅರ್ಥ ಏನು? ಲಾಭವ ನಷ್ಟವ? ಇಸ್ ಇಟ್ ಪ್ರಾಫಿಟ್ ಆರ್ ಲಾಸ್? If you have profit and loss account on the debit side of the on the asset side of the balance sheet, it means it is a loss. If you have profit and loss account on the liability side of the balance sheet, it is profit. ಸಾಮಾನ್ಯವಾಗಿ liability side ಅಲ್ಲ ಬರುವುದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಯಾಕಂದ್ರೆ ಲಾಭ, ಅಪರೂಪಕ್ಕೆ ನಷ್ಟದ ಕಂಪನಿ ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಬರ್ತದೆ? ಅಸೆಟ್ ಸೈಡ್ ಅಲ್ಲಿ ಬರುತ್ತೆ. ಇಲ್ಲಿ ಅದನ್ನೇ ಹೇಳಿದ್ದು, and wants to write it back.
ರೈಟ್ ಆಫ್ ಮಾಡಿದ್ದನ್ನು ಕ್ಯಾನ್ಸಲ್ ಮಾಡಿ ಪುನಃ ತರಬೇಕಾ ಯಾವುದನ್ನು ಗುಡ್ವಿಲ್ ಅನ್ನು. ಯಾಕೆಂದ್ರೆ ಟು ರೆಡ್ಯೂಸ್ ದ ಡೆಬಿಟ್ ಬ್ಯಾಲೆನ್ಸ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮುಂದಕ್ಕೆ ಈಗ ಹಿಂದೆ ಏನಾಗಿತ್ತು ಅಂದ್ರೆ ಕಂಪನಿಯಲ್ಲಿ ಒಳ್ಳೆ ಲಾಭ ಬರ್ತಾ ಇತ್ತು, ಆಗ ಗುಡ್ವಿಲ್ ಇತ್ತು, ಗುಡ್ವಿಲ್ ಅನ್ನು ಸ್ವಲ್ಪ ರೈಟ್ ಆಫ್ ಮಾಡಿಬಿಟ್ರು, ಸುಮ್ಮನೆ ಯಾಕೆ ಇಡುದು ಅಂತ, ಹೆಚ್ಚಾಯ್ತು ಅಂತ ಹೇಳಿ. ಮತ್ತೆ ಲಾಭ ಕಡಿಮೆ ಆಗ್ತಾ ಬರುವಾಗ ಗುಡ್ವಿಲ್ ಅನ್ನು ರೈಟ್ ಆಫ್ ಮಾಡಿಬಿಟ್ಟು, ಗುಡ್ವಿಲ್ ರೈಟ್ ಆಫ್ ಮಾಡಿ ಮತ್ತೆ ನೋಡುವಾಗ ಡೆಬಿಟ್ ಬ್ಯಾಲೆನ್ಸ್ ಬರ್ತಾ ಇದೆ, ಯಾವುದರಲ್ಲಿ? ಪ್ರಾಫಿಟ್ ಅಲ್ಲಿ ನಷ್ಟ ಬರ್ತಾ ಇದೆ. ಆ ನಷ್ಟವನ್ನ ರೈಟ್ ಆಫ್ ಮಾಡಬೇಕು, ಅದನ್ನು ರೈಟ್ ಆಫ್ ಮಾಡಬೇಕಾಗುತ್ತೆ, ಅದನ್ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ರೈಟ್ ಆಫ್ ಅಂತ ಹೇಳಿದ್ರೆ ರೆಡ್ಯೂಸ್ ಮಾಡಬೇಕಾಗುತ್ತೆ. ಆ ರೆಡ್ಯೂಸ್ ಮಾಡಲಿಕ್ಕೆ ಬೇಕಾಗಿ ಗುಡ್ವಿಲ್ ಅನ್ನ ಬಳಸಿ ಗುಡ್ವಿಲ್ ಅನ್ನ ವ್ಯಾಲ್ಯೂಯೇಷನ್ ಮಾಡಬೇಕಾಗುತ್ತೆ. ಆಯ್ತಲ್ಲ? ಒಮ್ಮೆ ರೈಟ್ ಆಫ್ ಮಾಡಿ ಕ್ಯಾನ್ಸಲ್ ಮಾಡಿದ ಗುಡ್ವಿಲ್ ಅನ್ನು ಪುನಃ ತರಬೇಕು ಕಂಪನಿಗೆ. ಈಗ ಎಷ್ಟು ಗುಡ್ವಿಲ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ಬೇಕಾಗಿ. ಅರ್ಥ ಆಯ್ತಲ್ಲ? ಎರಡನೇದು ನೋಡಿ, ವೆನ್ ಒನ್ ಕ್ಲಾಸ್ ಆಫ್ ಶೇರ್ಸ್ ಈಸ್ ಟು ಬಿ ಕನ್ವರ್ಟೆಡ್ ಇಂಟು ಅನದರ್. ಒಂದು ಟೈಪಿನ ಶೇರ್ ಅನ್ನ ಇನ್ನೊಂದು ಟೈಪಿನ ಶೇರ್ ಆಗಿ ಕನ್ವರ್ಟ್ ಮಾಡಬೇಕು. ಹೇಗೆ ಅದು? ಯಾವುದು ಟು ಇಂಪಾರ್ಟೆಂಟ್ ಟೈಪ್ ಆಫ್ ದ ಶೇರ್ಸ್ ಯಾವುದು? ಇಕ್ವಿಟಿ ಶೇರ್ ಅಂಡ್ ಪ್ರಿಫರೆನ್ಸ್ ಶೇರ್. ಪ್ರಿಫರೆನ್ಸ್ ಶೇರ್ ಅಲ್ಲಿ ಬೇರೆ ಬೇರೆ ಟೈಪ್ ಇದೆ ಬಿಡಿ. ಸೊ ಇಕ್ವಿಟಿ ಶೇರ್ ಮತ್ತು ಪ್ರಿಫರೆನ್ಸ್ ಶೇರ್. ಸೊ ಫಾರ್ ಎಕ್ಸಾಂಪಲ್ ದ ಕಂಪನಿ ವಾಂಟ್ಸ್ ಟು ಕನ್ವರ್ಟ್ ಪ್ರಿಫರೆನ್ಸ್ ಶೇರ್ ಇಂಟು ಇಕ್ವಿಟಿ ಶೇರ್. ಆಗ ಶೇರಿನ ವ್ಯಾಲ್ಯೂಯೇಷನ್ ಮಾಡಬೇಕಲ್ವಾ? ಕನ್ವರ್ಷನ್ ಮಾಡಬೇಕಾದ್ರೆ ಶೇರ್ನ ವ್ಯಾಲ್ಯೂಯೇಷನ್ ಮಾಡಬೇಕು. ಶೇರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಕಂಪನಿ ಗುಡ್ವಿಲ್ನ ವ್ಯಾಲ್ಯೂ ಗೊತ್ತಿರಬೇಕು, ಅದಕ್ಕೆ ಗುಡ್ವಿಲ್ ವ್ಯಾಲ್ಯೂಯೇಷನ್ ಬೇಕಾಗುತ್ತೆ. ನೆಕ್ಸ್ಟ್, ಆನ್ ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್ ಅಂಡ್ ರೀಕನ್ಸ್ಟ್ರಕ್ಷನ್ ಆಫ್ ದ ಜಾಯಿಂಟ್ ಸ್ಟಾಕ್ ಕಂಪನಿ. ಈಗ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ತೆಗೆದು ನೋಡಿದ್ರೆ ಅವರು ಏನು ಮಾಡಬೇಕಾಗ್ತದೆ ಅಂದ್ರೆ ಅಮಾಲ್ಗಮೇಷನ್ ಮಾಡಬೇಕು, ಅಬ್ಸಾರ್ಪ್ಷನ್ ಮಾಡಬೇಕು, ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಜಾಯಿಂಟ್ ಸ್ಟಾಕ್ ಕಂಪನಿಯನ್ನು ಈ ರೀತಿ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾಗಿ ಏನು ಮಾಡಬೇಕು? ವ್ಯಾಲ್ಯೂಯೇಷನ್ ಮಾಡಬೇಕು. ಈಗ ಇದು ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್, ರೀಕನ್ಸ್ಟ್ರಕ್ಷನ್ ಏನಂತ ನೆಕ್ಸ್ಟ್ ಸೆಮಿಸ್ಟರಲ್ಲಿ ನಿಮಗೆ ಚಾಪ್ಟರ್ ಬರುತ್ತೆ. 3 ಚಾಪ್ಟರ್ ಇದೆ, ಅರೌಂಡ್ 4 ಚಾಪ್ಟರ್ಸ್ ಇದೆ, 3 ಚಾಪ್ಟರ್ಸ್ ಇದೆ. ಒಂದು ಅಬ್ಸಾರ್ಪ್ಷನ್, ಅಮಾಲ್ಗಮೇಷನ್, ಇನ್ನೊಂದು ರೀಕನ್ಸ್ಟ್ರಕ್ಷನ್, ಅದರಲ್ಲಿ 2 ಇದೆ, ಎಕ್ಸ್ಟರ್ನಲ್ ಇಂಟರ್ನಲ್ ಅಂತ ಹೇಳಿ. ಅಂದ್ರೆ ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್ ಇದೆಲ್ಲ ಏನಂದ್ರೆ ಬೇರೆ ಬೇರೆ ಇದೆ, ಟೈಪ್ ಇದೆ ಅದರಲ್ಲಿ. ಉದಾಹರಣೆಗೆ ಅಮಾಲ್ಗಮೇಷನ್ ಅಂತ ಹೇಳುವಾಗ ಎ ಲಿಮಿಟೆಡ್ ಮತ್ತು ಬಿ ಲಿಮಿಟೆಡ್, there are 2 companies. One is A limited and another is B limited. These 2 companies want to join together and form a new company. ಆಗ ಏನಾಗ್ತದೆ, ಎ ಅನ್ನ ಬಿ ಅನ್ನ 2 ಕಂಪನಿಯನ್ನ ಜಾಯಿಂಟ್ ಮಾಡಿ ಅಮಾಲ್ಗಮೇಟ್ ಮಾಡಿ ಒಂದು ಹೊಸ ಕಂಪನಿಯಾಗಿ ಕ್ರಿಯೇಟ್ ಮಾಡುವಂಥದ್ದು. ಅರ್ಥ ಇದಲ್ವಾ? ಅದಕ್ಕೆ ಏನಂತ ಹೇಳ್ತೇವೆ ನಾವು? ಅಮಾಲ್ಗಮೇಷನ್ ಅಂತ ಹೇಳ್ತೇವೆ. ಅಬ್ಸಾರ್ಪ್ಷನ್ ಅಂತ ಹೇಳಿದ್ರೆ there is one company, A limited. ಎ ಲಿಮಿಟೆಡ್ ಅಂತ ಒಂದು ಕಂಪನಿ ಇದೆ, ಅದನ್ನು ಇನ್ನೊಂದು ಕಂಪನಿ ಬಂದು ಪರ್ಚೇಸ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಅಬ್ಸಾರ್ಬ್ ಮಾಡುತ್ತೆ. ಅಬ್ಸಾರ್ಬ್ ಅಂದ್ರೇನು? ನೀರಿಗೆ ನೀವೊಂದು ಸ್ಪಾಂಜ್ ಅನ್ನು ಹಾಕಿದ್ರೆ ಸ್ಪಾಂಜ್ ಏನು ಮಾಡ್ತದೆ? ನೀರನ್ನು ಎಳೆಯುತ್ತದೆ, ಅದಕ್ಕೆ ಅಬ್ಸಾರ್ಬ್ ಅಂತ ಹೇಳೋದು, ಅಬ್ಸಾರ್ಬ್ ಮಾಡೋದು. ಅದೇ ರೀತಿ ಒಂದು ಕಂಪನಿ ಇಸ್ ಅಬ್ಸಾರ್ಬಿಂಗ್ ಏನಾದ್ರೆ ಒಂದು ಕಂಪನಿ ಇನ್ನೊಂದು ಹೀರಿ ತಗೊಳ್ತದೆ. ಹಾಗೆ ಎ ಲಿಮಿಟೆಡ್ ಈಸ್ ಇನ್ ಎಕ್ಸಿಸ್ಟೆನ್ಸ್. ಈಗ ಇನ್ನೊಂದು ಕಂಪನಿ ಬಿ ಅನ್ನ ಕ್ರಿಯೇಟ್ ಮಾಡಿರ್ತಾರೆ, ಅಥವಾ ಬಿ ಎಂಬ ಕಂಪನಿ ಇರ್ತದೆ, ಅದು ಎ ಅನ್ನ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಂದು, ಎ ಕಂಪನಿ ಇಲ್ಲ, ಈಗ ಬಿ ಕಂಪನಿ ಮಾತ್ರ ಇರ್ತದೆ. ಅರ್ಥ ಆಯ್ತಲ್ವಾ? ಈಗ ಹಲವಾರು ಆಗಿದೆ, ಬ್ಯಾಂಕ್ಗಳಲ್ಲಿ ಆಗಿದೆ ಅಲ್ವಾ? ಬ್ಯಾಂಕ್ಗಳಲ್ಲಿ ಅಮಾಲ್ಗಮೇಟ್ ಆಗಿದೆ, ತುಂಬಾ ಬ್ಯಾಂಕ್ಗಳಾಯಿತು. ಈಗ ಏನು ಸಿಂಡಿಕೇಟ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಇವುಗಳೆಲ್ಲ ಜಾಯಿಂಟ್ ಆಗಿ ಹೊಸ ಬ್ಯಾಂಕ್, ಕೆನರಾ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಅಲ್ವಾ? ಬ್ಯಾಂಕ್ ಆಫ್ ಬರೋಡಾ ಆಗಿದೆ. ಆ ರೀತಿ ಹಲವಾರು ಅಮಾಲ್ಗಮೇಷನ್ 2 ಹಂತದಲ್ಲಿ ನಡೆದಿದೆ ಈಗ. ಸೊ ಅದೆಲ್ಲ ಅಮಾಲ್ಗಮೇಷನ್. ಮತ್ತೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಇದೆ. ರೀಕನ್ಸ್ಟ್ರಕ್ಷನ್ ಅಂದ್ರೆ ಕಂಪನಿಯನ್ನು ಪುನಃ ಕಟ್ಟುವುದು. ಕಂಪನಿಯ ಒಳಗಿಂದ ಕಟ್ಟಬಹುದು, ಹೊರಗಿಂದ ಕಟ್ಟಬಹುದು, ರೀಕನ್ಸ್ಟ್ರಕ್ಟ್ ಮಾಡಬಹುದು. ಅದು ಡಿಟೇಲ್ಡ್ ಆಗಿ ಈಗ ಬೇಡ. ಅಂತ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡುವುದು ಅಗತ್ಯ ಇರ್ತದೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ 4th one, when the business of the company is to be sold to another company. ಈಗ ಒಂದು ಕಂಪನಿಯನ್ನ ಇನ್ನೊಂದು ಕಂಪನಿಗೆ ನೀವು ಸೇಲ್ ಮಾಡಬೇಕಾಗುತ್ತೆ. ಸೇಲ್ ಆಫ್ ಒನ್ ಕಂಪನಿ ಟು ಅನದರ್ ಕಂಪನಿ. ಆಗಲೂ ಏನು ಮಾಡಬೇಕಾಗುತ್ತೆ? ಕಂಪನಿಯ ಒಂದು ಬಿಸ್ನೆಸ್ ಅನ್ನು ಸೇಲ್ ಮಾಡಬೇಕಾದ್ರೆ ಅದರದ್ದೆಲ್ಲ ಎಸೆಟ್ನ ವ್ಯಾಲ್ಯೂ ಗೊತ್ತಿರಬೇಕಲ್ವಾ? ಗುಡ್ ವಿಲ್ನ ವ್ಯಾಲ್ಯೂ ಗೊತ್ತಿರಬೇಕು. ಸಣ್ಣ ಒಂದು ಶಾಪ್ ಅನ್ನು ಸೇಲ್ ಮಾಡುವಾಗ ಅದು ಮಾಡ್ತಾರೆ. ಈಗ ನಮ್ಮ ಉಪ್ಪಿನ ಅಂಗಡಿಯಲ್ಲಿ ಯಾವುದಾದ್ರೂ ಒಬ್ಬ ಅಂಗಡಿ ವ್ಯಕ್ತಿ ಒಂದು ಒಳ್ಳೆ ಬಿಸ್ನೆಸ್ ಬರುವಂತ ಗುಡ್ ಬಿಸ್ನೆಸ್, ಗುಡ್ ಪ್ರಾಫಿಟೇಬಲ್ ಬಿಸ್ನೆಸ್ ಇದೆ, ಅವನಿಗೇನೋ ಬಿಸ್ನೆಸ್ ಬೇಡ ಅಂತ ಇನ್ನೊಬ್ಬರಿಗೆ ಮಾರಾಟ ಮಾಡ್ತಾರೆ. ಮಾರಾಟ ಮಾಡುವಾಗ ಅದರಿಂದ ವಸ್ತುವನ್ನು ಮಾತ್ರ ಮಾರಾಟ ಮಾಡುವುದಲ್ಲ, ಅದರೊಟ್ಟಿಗೆ ಗುಡ್ ವಿಲ್ಗೆ ಒಂದು ವ್ಯಾಲ್ಯೂ ಕಟ್ತಾರೆ ಅವರು.
ಸಾಮಾನ್ಯ ಆರ್ಡಿನರಿ ಬಿಸ್ನೆಸ್ ಮ್ಯಾನು ಸಹ ಅದರಲ್ಲಿ ಬರುವುದಿಲ್ಲ, ಅವರಿಗೆ ಗೊತ್ತು ಗುಡ್ವಿಲ್ ಅಂದ್ರೆ ಏನಂತ. ಸಾಮಾನ್ಯವಾಗಿ ನಮಗೆ ಕಾಮರ್ಸ್ನ ವಿದ್ಯಾರ್ಥಿಗಳಲ್ಲಿ ಕೇಳಿದ್ರೆ ಮೇಲೆ ಕೆಳಗೆ ನೋಡ್ತಾರೆ. ಒಬ್ಬ ಬಿಸ್ನೆಸ್ ಮ್ಯಾನ್ ಅಲ್ಲಿ ಹೋಗಿ ಗುಡ್ವಿಲ್ ಅಂತ ಕೇಳಿದ್ರೆ ಇಮಿಡಿಯೇಟ್ಲಿ ಅದು ಅವನಿಗೆ ಏನು ಅಂತ ಗೊತ್ತಿರ್ತದೆ. ಅವನು ಸೇಲ್ ಮಾಡಿದ್ರೆ, ಅವನ ಬಿಸ್ನೆಸ್ ಅನ್ನು ಸೇಲ್ ಮಾಡಿದ್ರೆ ಅಥವಾ ಇನ್ನೊಂದು ಬೆಲೆಯಿಂದ ಪರ್ಚೇಸ್ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಇಮಿಡಿಯೇಟ್. ಅವರು ಆ ಬಿಸ್ನೆಸ್ನ ರೆಪ್ಯುಟೇಷನ್ಗೆ ಒಂದು ಬೆಲೆ ಕಟ್ಟಿರ್ತಾರೆ, ಗುಡ್ ವಿಲ್ ಇಷ್ಟ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಒನ್, ಫಿಫ್ತ್ ಒನ್. When stock exchange quotations not being available, shares have to be valued for taxation purpose. ಈಗ ಶೇರ್ ವ್ಯಾಲ್ಯೂಯೇಷನ್ ಟ್ಯಾಕ್ಸೇಷನ್ ಪರ್ಪಸ್ಗೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದರೆ ಆಗ ನಾವು ಏನನ್ನು ತೆಗಿಬಹುದು? ಸ್ಟಾಕ್ ಎಕ್ಸ್ಚೇಂಜಿನ ಕೊಟೇಶನ್ ತೆಗಿಬಹುದು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಎಲ್ಲಿ ಡೀಲ್ ಆಗ್ತದೆ ಅಲ್ಲಿಯ ಏನು ನಿಮ್ಮ ಕಂಪನಿಯ ಶೇರಿಗೆ ಎಷ್ಟು ಕೊಟೇಶನ್ ಆಗಿದೆ, ಎಷ್ಟು ಬೆಲೆ ಇದೆ ಅಂತ ಅಲ್ಲಿಂದ ಕೇಳಬಹುದು. ಅರ್ಥ ಆಯ್ತಲ್ವಾ? ಆದರೆ ಅದಿಲ್ಲ ಅಂದರೆ ಯು ಹ್ಯಾವ್ ಟು ವ್ಯಾಲ್ಯೂ, ನಿಮ್ಮ ಶೇರನ್ನು ವ್ಯಾಲ್ಯೂ ಮಾಡಬೇಕಾಗುತ್ತೆ. ಶೇರ್ ವ್ಯಾಲ್ಯೂ ಮಾಡಬೇಕಾದ್ರೆ ಗುಡ್ ವಿಲ್ ಅನ್ನು ವ್ಯಾಲ್ಯೂ ಮಾಡಬೇಕು. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಸಿಕ್ಸ್ತ್ ಒನ್. ವೆನ್ ಎ ಲಾರ್ಜ್ ಬ್ಲಾಕ್ ಆಫ್ ಶೇರ್ಸ್ ಸಚ್ ಆಸ್ ಟು ಎನೇಬಲ್ ದ ಹೋಲ್ಡರ್ಸ್ ಟು ಎಕ್ಸರ್ಸೈಸ್ ಕಂಟ್ರೋಲ್ ಓವರ್ ದ ಕಂಪನಿ ಕನ್ಸರ್ನ್ಡ್ ಹ್ಯಾಸ್ ಟು bought or sold. ಅಂದ್ರೆ ಸಮಟೈಮ್ಸ್ ಒಂದು ಕಂಪನಿ ದೊಡ್ಡ ಮೊತ್ತದ ಶೇರ್ ಅನ್ನ ಪರ್ಚೇಸ್ ಮಾಡುವಂತ ಪರಿಸ್ಥಿತಿ ಬಂದ್ರೆ, ಲಾರ್ಜ್ ಬ್ಲಾಕ್ ಆಫ್ ಶೇರ್ ಅನ್ನ ಪರ್ಚೇಸ್ ಮಾಡುವುದು ಅಥವಾ ಸೇಲ್ ಮಾಡುವ ಪರಿಸ್ಥಿತಿ ಬಂದ್ರೆ ಅಂತಹ ಸಂದರ್ಭದಲ್ಲಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡಬೇಕಾಗುತ್ತೆ. ಲಾರ್ಜ್ ಬ್ಲಾಕ್ ಆಫ್ ಶೇರ್ ಅನ್ನು ಪರ್ಚೇಸ್ ಮಾಡಬೇಕು ಅಥವಾ ಸೇಲ್ ಮಾಡಬೇಕು. ಈಗ ಒಂದು ಕಂಪನಿಯಲ್ಲಿರುವಂತಹ 50% ಆರ್ ಮೋರ್ ದನ್ 50% ಶೇರ್ ಅನ್ನು ಯಾರೋ ಒಬ್ರು ಪರ್ಚೇಸ್ ಮಾಡ್ತಾರೆ. ಮಾಡುವಾಗ ಅಲ್ಲಿ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡಬೇಕು. ನೆಕ್ಸ್ಟ್ ಸೆವೆಂತ್ ಒನ್, ಫಾರ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್. ಇದು ಜನರಲ್ ಆಗಿ ನಿಮಗೆ ಗೊತ್ತಿರುವಂಥದ್ದು, ಫಸ್ಟಿಗೆ ಹೇಳಿದೆ ನಾನು. ಶೇರ್ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಗುಡ್ ವಿಲ್ ವ್ಯಾಲ್ಯೂಯೇಷನ್ ಈಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ವೆನ್ ದ ಗವರ್ಮೆಂಟ್ ಟೇಕ್ಸ್ ಓವರ್ ದ ಬಿಸ್ನೆಸ್. ಈಗ ಗವರ್ಮೆಂಟ್ ಟೇಕ್ ಓವರ್ ಮಾಡಿದ್ರೆ ಏನಾದರೂ ಸಮಸ್ಯೆ ಆಯಿತು, ಆಗ ಕಂಪನಿಯನ್ನ ಗವರ್ಮೆಂಟ್ ಟೇಕ್ ಓವರ್ ಮಾಡ್ತದೆ ಸಂಪೂರ್ಣವಾಗಿ. ಈಗ ಇಂದಿರಾ ಗಾಂಧಿಯ ಟೈಮಲ್ಲಿ ಬ್ಯಾಂಕ್ಗಳನ್ನೆಲ್ಲ ನ್ಯಾಷನಲೈಸ್ ಮಾಡಿದ್ರು ಅಲ್ವಾ? ಎಲ್ಲ ಬ್ಯಾಂಕ್ಗಳು ನ್ಯಾಷನಲೈಸ್ ಮಾಡಿದ್ರು. ಪ್ರೈವೇಟ್ ಬ್ಯಾಂಕ್ಗಳು ಇತ್ತು ಎಲ್ಲವೂ. ಈಗ ಎಮಾಲ್ಗಮೇಟ್ ಆಗುವ ಬ್ಯಾಂಕ್ಗಳೆಲ್ಲವೂ ಏನಾಗಿತ್ತು? ಸಣ್ಣ ಸಣ್ಣ ಪ್ರೈವೇಟ್ ಬ್ಯಾಂಕ್ಗಳಿತ್ತು. ಅದು ದೊಡ್ಡ ದೊಡ್ಡ ಪ್ರೈವೇಟ್ ಬ್ಯಾಂಕ್ಗಳು ಇತ್ತು, ಅದನ್ನು ನ್ಯಾಷನಲೈಸ್ ಮಾಡಿದ್ದು. ಆಗ ಗವರ್ಮೆಂಟ್ ಪರ್ಚೇಸ್ ಮಾಡಿದ ಹಾಗೆ, ಗವರ್ಮೆಂಟ್ ನ್ಯಾಷನಲೈಸ್ ಮಾಡಿದ ಹಾಗೆ, ಆಗ ಅವರಿಗೆ ಏನಾದರೂ ಕೊಡಬೇಕಲ್ವ ಅದರ ಶೇರ್ ಹೋಲ್ಡರಿಗೆ. ಅದಕ್ಕೆ ಬೇಕಾಗಿ ಟೇಕ್ ಓವರ್ ಮಾಡುವಾಗ ಬಿಸ್ನೆಸ್ ಅನ್ನ ಬೇಕಾಗುತ್ತೆ. ಆನ್ ಅಡ್ಮಿಷನ್ ಅಂಡ್ ರಿಟೈರ್ಮೆಂಟ್ ಆಫ್ ಪಾರ್ಟ್ನರ್ಸ್ ಇನ್ ದ ಪಾರ್ಟ್ನರ್ಶಿಪ್ ಫರ್ಮ್. ಪಾರ್ಟ್ನರ್ಸ್ ರಿಟೈರ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಅಥವಾ ಒಬ್ಬ ಹೊಸ ಪಾರ್ಟ್ನರ್ ಅನ್ನ ಅಡ್ಮಿಷನ್ ಮಾಡುವ ಸಂದರ್ಭದಲ್ಲಿ, ಇದು ಕಲ್ತಿದ್ದೀರಿ ನೀವು ಅಲ್ವಾ? ಅದರಲ್ಲಿ ಗುಡ್ ವಿಲ್ ಕ್ಯಾಲ್ಕುಲೇಷನ್ ಮಾಡಲಿಲ್ವಾ? ಗುಡ್ ವಿಲ್ ಬಂದಿತ್ತಲ್ವಾ? ಪಾರ್ಟ್ನರ್ಶಿಪ್ ಅಲ್ಲಿ ಬರಲಿಲ್ಲ. ಗುಡ್ ವಿಲ್ನ ಟ್ರೀಟ್ಮೆಂಟ್ ಬಂದಿದೆ, ವ್ಯಾಲ್ಯೂಯೇಷನ್ ಅಪರೂಪಕ್ಕೆ ಬರುವಂಥದ್ದು, ಅಷ್ಟು ಕೇಳುವುದಿಲ್ಲ. ಅಂತೂ ವ್ಯಾಲ್ಯೂಯೇಷನ್ ಮಾಡಿದ್ರೆ ಗುಡ್ ವಿಲ್ ಅಮೌಂಟ್ ಸಿಗುವಂಥದ್ದು, ಸುಮ್ಮನೆ ಗುಡ್ ವಿಲ್ ಅನ್ನ ಸಿಗುವುದಿಲ್ಲ. ಗುಡ್ ವಿಲ್ ಮತ್ತೆ ಪರ್ಚೇಸ್ ಮಾಡುವಾಗ ಸಿಗುತ್ತೆ. ಈಗ ಒಂದು ಬಿಸ್ನೆಸ್ ಅನ್ನು ಇನ್ನೊಬ್ಬರಿಂದ ಪರ್ಚೇಸ್ ಮಾಡಿದ್ರೆ ಆಗ ಸಿಗುತ್ತೆ, ಕಾಣೋದಿಲ್ವಾ? ಟೆಂತ್ ಒನ್, ವೆನ್ ದೇರ್ ಇಸ್ ಎ ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ದ ಪಾರ್ಟ್ನರ್ಸ್. ಈ 9 ಮತ್ತು 10ನೇ ಪಾಯಿಂಟ್ ಇದೆ ಅಲ್ವಾ, ಇದೆರಡು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟದ್ದು. ಇಲ್ಲಿವರೆಗೆ ನೋಡಿದ್ದು ಹೆಚ್ಚಿನದ್ದು ಸ್ಪೆಷಲಿ ಟಿಲ್ 7 ಇದೆ ಅಲ್ಲ, ಅದೆಲ್ಲ ಕಂಪನಿಗೆ ಸಂಬಂಧಪಟ್ಟದ್ದು, ಜಾಯಿಂಟ್ ಸ್ಟಾಕ್ ಕಂಪನಿಗೆ. ಇದು ಎಲ್ಲರಿಗೂ ಯಾವುದಕ್ಕೂ ಅನ್ವಯ ಆಗ್ತದೆ. ಮತ್ತೆ ಇದು ಅಡ್ಮಿಷನ್ ರಿಟೈರ್ಮೆಂಟ್ ಪಾರ್ಟ್ನರ್ಶಿಪ್ ಫಾರ್ಮಿಗೆ. ವೆನ್ ದೇರ್ ಇಸ್ ಎ ಚೇಂಜ್ ಇನ್ ದ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಪಾರ್ಟ್ನರ್ಸ್. ಪಾರ್ಟ್ನರ್ಸಿನ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಏನಾದರೂ ಬದಲಾವಣೆ ಆದರೆ, ಈಗ 4 ಪಾರ್ಟ್ನರ್ ಇದ್ದಾರೆ, ಅವರು ಈಕ್ವಲ್ ಆಗಿ ಶೇರ್ ಮಾಡ್ತಾ ಇದ್ದಾರೆ. 1:1:1:1 ಅಲ್ಲಿ ಶೇರ್ ಮಾಡ್ತಾರೆ ಈಕ್ವಲ್. ಅದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ ಅಂತ ಇಟ್ಕೊಳ್ಳುವ. ಒಬ್ಬ ಹೆಚ್ಚು ಶೇರ್ ಕ್ಯಾಪಿಟಲ್ ಹಾಕಿದ್ದಾನೆ, ಒಬ್ಬ ಹೆಚ್ಚು ಕ್ಯಾಪಿಟಲ್ ಪಾರ್ಟ್ನರ್ಶಿಪ್ಗೆ ಹಾಕಿದ್ದಾನೆ, ಆಗ ಅವನಿಗೆ ಹೆಚ್ಚು ಲಾಭದ ಪರ್ಸೆಂಟೇಜ್ ಕೊಡಬೇಕಂತ ಇದ್ರೆ ಅಂಥ ಸಂದರ್ಭದಲ್ಲಿ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಅಥವಾ ರೇಷಿಯೋ ಏನು ಹೇಳಬಹುದು, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆಗ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಮಾಡಬೇಕಾಗುತ್ತೆ. ಅರ್ಥ ಇದಲ್ವಾ? ಇದಿಷ್ಟು ವಿಷಯಗಳು
ತಗೊಳ್ಳಿ, ಆಯ್ತು ಬರ್ದಲ್ಲ. ನೆಕ್ಸ್ಟ್ ಏನಂದ್ರೆ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್. ಗುಡ್ ವಿಲ್ ನ ಮೇಲೆ ಪ್ರಭಾವ ಬೀರುವಂತಹ ಫ್ಯಾಕ್ಟರ್ ಇದೆ. ಹಲವಾರು ಫ್ಯಾಕ್ಟರ್ಸ್ ಇದೆ, ಇವತ್ತು ಮುಗಿಸ್ಬೇಕಿದನ್ನ. ಫಸ್ಟ್ ಒನ್ ಲೊಕೇಶನ್ ಫ್ಯಾಕ್ಟರ್ಸ್. ಯಾವ ಪ್ರದೇಶದಲ್ಲಿ ನಿಮ್ಮ ಬಿಸ್ನೆಸ್ ಇದೆ, ಪ್ರಾದೇಶಿಕವಾದಂತಹ ಲೊಕೇಶನಲ್ ಫ್ಯಾಕ್ಟರ್ಸ್ ಕೆಲವೊಮ್ಮೆ ಎಫೆಕ್ಟ್ ಆಗ್ಬೋದು. ಇಫ್ ದ ಲೊಕೇಶನ್ ಈಸ್ ಗುಡ್ ಲೊಕೇಶನ್, ಒಳ್ಳೆ ಲೊಕೇಶನ್ ಇದ್ರೆ, ಈಗ ಫಾರ್ ಎಕ್ಸಾಂಪಲ್ ಮ್ಯಾಂಗ್ಳೂರು ಸಿಟಿಯಲ್ಲಿ ಒಂದು ಅಥವಾ ಬ್ಯಾಂಗ್ಳೂರು ಸಿಟಿಯಲ್ಲಿರುವಂಥ ಬಿಸ್ನೆಸ್, ಆ ಸಿಟಿಯ ಒಳಗೂ ಜನ ಹೆಚ್ಚು ಓಡಾಡುವಂಥ ಪ್ರದೇಶ, ಅಲ್ಲಿ ಬಿಸ್ನೆಸ್ ಜಾಸ್ತಿ ಆಗ್ತದಲ್ವಾ, ಆಗ ಆ ಕಂಪನಿಯ ಗುಡ್ ವಿಲ್ ನ ವ್ಯಾಲ್ಯೂ ಹೆಚ್ಚಿರ್ತದೆ. ಸೆಕೆಂಡ್ ಒನ್ ಟೈಮ್ ಫ್ಯಾಕ್ಟರ್. ಸಮಯವೂ ಕೆಲವೊಮ್ಮೆ ಸೀಸನಲ್ ಆಗಿ ಕೆಲವೊಮ್ಮೆ ಏನಾಗ್ಬೋದು ಬಿಸ್ನೆಸ್ನ ವ್ಯಾಲ್ಯೂಯೇಷನ್, ಗುಡ್ ವಿಲ್ ನ ವ್ಯಾಲ್ಯೂ ಮೇಲೆ ಪ್ರಭಾವ ಬೀರ್ಬೋದು. ಒಂದೊಂದು ಸೀಸನ್ ಅಲ್ಲಿ ಒಂದೊಂದು ವ್ಯಾಲ್ಯೂ ಇರ್ಬೋದು, ಯಾವಾಗಲೂ ಒಂದೇ ರೀತಿ ಇರುವುದಿಲ್ಲ. ಮೂರನೇದು ನೇಚರ್ ಆಫ್ ಬಿಸ್ನೆಸ್. ವಾಟ್ ಟೈಪ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್, ಯಾವ ಟೈಪಿನದ್ದು, ಇಸ್ ಇಟ್ ಎ ಟ್ರೇಡಿಂಗ್ ಬಿಸ್ನೆಸ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್, ಅಥವಾ ಲಾರ್ಜ್ ಸ್ಕೇಲ್ ಬಿಸ್ನೆಸ್, ಸ್ಮಾಲ್ ಸ್ಕೇಲ್ ಬಿಸ್ನೆಸ್, ಇದನ್ನೆಲ್ಲ ಹೊಂದಿಕೊಂಡು ಪ್ರಾಫಿಟೇಬಿಲಿಟಿ ಜಾಸ್ತಿ ಆಗ್ಬೋದು. ಆ ಪ್ರಾಫಿಟೇಬಿಲಿಟಿ ಜಾಸ್ತಿ ಆದಾಗೆ, ಹೆಚ್ಚು ಕಡಿಮೆ ಆದಾಗೆ ಗುಡ್ ವಿಲ್ ನ ವ್ಯಾಲ್ಯೂಸ್ ಮೇಲೆ ಪ್ರಭಾವ ಬೀರುತ್ತೆ. ಫೋರ್ತ್ ಒನ್ ಇಸ್ ಪ್ರಾಫಿಟೇಬಿಲಿಟಿ ಫ್ಯಾಕ್ಟರ್. Profitability factor. If the profit is more, goodwill value will also be more. If the profit is less, goodwill will also be less. So, idu. Next, fifth one, efficiency of management. Efficiency of management. Management ಎಷ್ಟು efficient ಆಗಿದೆ. If the company is having an effective and efficient leadership, management, good management system, good motivational system, everything is fine, everything is efficient, then automatically what will happen is goodwill value will increase. ಅಂತ ಕಂಪನಿಗೆ ಒಳ್ಳೆ ರೆಪ್ಯುಟೇಷನ್ ಇರ್ತದೆ, ನೇಮ್ ಇರ್ತದೆ, ಪ್ರಾಫಿಟ್ ಜಾಸ್ತಿ ಇರ್ತದೆ, goodwill value will be more. And sixth one is access to supplies. ಬಿಸ್ನೆಸ್ಸಿಗೆ ಯಾವಾಗಲೂ ಪ್ರಾಕ್ಸಿಮಿಟಿ ಇರಬೇಕು ಎಲ್ಲ ವಿಷಯಕ್ಕೂ ಅಲ್ವಾ, ಟ್ರಾನ್ಸ್ಪೋರ್ಟೇಷನ್ಗೆ, ಬ್ಯಾಂಕಿಂಗಿಗೆ. ಅದೇ ರೀತಿಯಲ್ಲಿ ರಾ ಮೆಟೀರಿಯಲ್ ಸಪ್ಲೈಸ್ ಇದೆಯಲ್ಲ, ಈಗ ಟ್ರೇಡಿಂಗ್ ಬಿಸ್ನೆಸ್ ಆದರೆ ಸ್ಟಾಕ್ ಸಪ್ಲೈ, ಸ್ಟಾಕ್ ಇಮಿಡಿಯೇಟ್ ಸಿಗಬೇಕು. ಸ್ಟಾಕ್ ಇಲ್ಲದಂತ ಯಾವುದೋ ಊರಲ್ಲಿ ಹೋಗಿ ಬಿಸ್ನೆಸ್ ಮಾಡಿದ್ರೆ ಆಗ ನಿಮಗೆ ಸ್ಟಾಕ್ ಬರ್ಲಿಕ್ಕೆ ಕಷ್ಟ ಆಗ್ತದೆ, ಕಸ್ಟಮರ್ ಬಂದ್ರೆ ನಿಮ್ಮಲ್ಲಿ ಪ್ರಾಡಕ್ಟ್ ಇರುವುದಿಲ್ಲ, ಆಗ ಲಾಭ ಸೇಲ್ ಕಡಿಮೆ ಆಗ್ತದೆ, ಲಾಭವು ಮೇಲೆ ಇಫೆಕ್ಟ್ ಬೀರ್ತದೆ. ಅದೇ ಸಂದರ್ಭದಲ್ಲಿ ಆಕ್ಸೆಸ್ ಟು ಸಪ್ಲೈಸ್ ತುಂಬಾ ಸುಲಭದಲ್ಲಿ ನಿಮಗೆ ಗೂಡ್ಸ್ ಸಿಗುತ್ತೆ. ಯು ಗೆಟ್ ದ ಆಕ್ಸೆಸ್ ಟು ದ ವೆರಿ ಗುಡ್ ಆಕ್ಸೆಸ್ ಟು ದ ರಾ ಮೆಟೀರಿಯಲ್ ಸಪ್ಲೈಸ್, ಎಲ್ಲಕ್ಕೂ ತುಂಬಾ ಸುಲಭದಲ್ಲಿ ಸಿಗುವಂತ ಸಂದರ್ಭ ಆದ್ರೆ ದೆನ್ ಇಟ್ ವಿಲ್ ಬಿ ಹ್ಯಾವಿಂಗ್ ಗುಡ್ ಇಫೆಕ್ಟ್ ಆನ್ ದ ಗುಡ್ ವಿಲ್. ನೆಕ್ಸ್ಟ್ ಈಸ್ ಪೇಟೆಂಟ್ ಅಂಡ್ ಟ್ರೇಡ್ ಮಾರ್ಕ್ ಪ್ರೊಟೆಕ್ಷನ್. ಈಗ ಪೇಟೆಂಟ್ಸ್ ಇದೆ, ಟ್ರೇಡ್ ಮಾರ್ಕ್ಸ್ ಇದೆ, ಇದರ ಮೇಲೆ ಸಂರಕ್ಷಣೆ ಬೇಕಾಗುತ್ತೆ. ಸೊ ಪೇಟೆಂಟ್ ಆನ್ ಸಮ್ ಆಫ್ ದ ಸೈಂಟಿಫಿಕ್ ಇನ್ವೆನ್ಷನ್ಸ್, ಅದನ್ನ ಈಗ ಯಾವುದಾದ್ರೂ ಒಂದು ಹೊಸ ಮೆಷಿನ್ ಕಂಡುಹಿಡಿದಿದೆ, ಅದಕ್ಕೆ ಏನ್ ಮಾಡ್ತಾರೆ ಅವರು, ಪೇಟೆಂಟ್ ರೈಟ್ ಅನ್ನು ಪಡಿತಾರೆ ಅಲ್ವಾ. ಇಫ್ ಇಟ್ ಈಸ್ ಎ ನ್ಯೂ ಇನ್ನೋವೇಷನ್, ಅವರದೇ ಇನ್ನೋವೇಷನ್ ಆದ್ರೆ ಅದಕ್ಕೆ ಪೇಟೆಂಟ್ ರೈಟ್ ಸಿಗುತ್ತೆ. ಪೇಟೆಂಟ್ ರೈಟ್ ಸಿಕ್ಕಿದ್ರೆ ಸಹ ಅದಕ್ಕೆ ಪ್ರೊಟೆಕ್ಷನ್ ಬೇಕು. ಸಮ್ ಅದರ್ ಶುಡ್ ನಾಟ್ ಯೂಸ್ ಇಟ್ ಅಲ್ವಾ, ಇನ್ನೊಬ್ಬ ಅದನ್ನು ಮಾಡಬಾರ್ದು. ಈಗ ಒಂದು ಬುಕ್ ಒಬ್ಬ ವ್ಯಕ್ತಿ ಬರೆದ್ರೆ ಆ ಪುಸ್ತಕಕ್ಕೆ ಅವನಿಗೆ ಕಾಪಿ ರೈಟ್ ಇರ್ತದೆ ಅಲ್ವಾ. ಇದು ಈಗ ಪ್ರಭಾಕರ್ ಶಿಶಿಲ ಬರೆದ ಪುಸ್ತಕ ಆದ್ರೆ ಇದರಲ್ಲಿ ಏನಿರ್ತದೆ, ಕಾಪಿ ರೈಟ್ ಇರ್ತದೆ. ನೋಡಿ ಇಲ್ಲಿ ಸಿ ಅಂತ ಬರೆದು ಹಾಕಿದ್ದಾರೆ, ಏನು ಪ್ರತೀಕ್ಷಾ ಶಿಶಿಲ ಅಂತ ಹಾಕಿದ್ದಾರೆ, ಅದು ಕಾಪಿ ರೈಟ್ ಅವರಿಗೆ. ಎಕ್ಸಾಂಪಲ್ ಹೇಳಿದೆ ನಾನು. ಆ ರೀತಿ ಯಾವುದೇ ಬುಕ್ ಬರೆದ್ರು. ಅದೇ ರೀತಿ ಪೇಟೆಂಟ್ಸ್ಗಾಗಿ ಒಂದು ಸೈಂಟಿಫಿಕ್ ಇನ್ನೋವೇಷನ್ ಆದ್ರೆ ಅದನ್ನು ಯಾರು ವಿಜ್ಞಾನಿ ಕಂಡುಹಿಡಿದ್ರು ಅವರಿಗೆ ಪೇಟೆಂಟ್ ಇರ್ತದೆ. ಅವರು ಸೇಲ್ ಮಾಡಿದ್ರೆ ಮುಗೀತು. ಸೇಲ್ ಪರ್ಚೇಸ್, ಒಂದು ಕಂಪನಿ ಪರ್ಚೇಸ್ ಮಾಡಿದ್ರೆ, ಈಗ ಕಂಪನಿಯ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕಂಡುಹಿಡಿದಾದ್ರೆ ದಟ್ ಕಂಪನಿ ವಿಲ್ ಹ್ಯಾವ್ ದ ಪೇಟೆಂಟ್ ರೈಟ್. ಆ ಕಂಪನಿಗೆ ಏನಿರ್ತದೆ, ಪೇಟೆಂಟ್ ರೈಟ್ ಇರ್ತದೆ. ಟ್ರೇಡ್ ಮಾರ್ಕ್ ಹಾಗೆ, ನಿಮ್ಮದೇ ಏನು ಡಿಸೈನ್, ನಿಮ್ಮದೇ ಟ್ರೇಡ್ ಮಾರ್ಕ್, ನಿಮ್ಮ ಕಂಪನಿ ಹೆಸರಿಗೆ ಒಂದು ಟ್ರೇಡ್ ಮಾರ್ಕ್ ಇರ್ತದೆ ಅಲ್ವಾ. ಈಗ ಜಿಯೋ ಅಥವಾ ಏರ್ಟೆಲ್ ಅಂದ್ರೆ ಅದನ್ನು ಇನ್ನೊಬ್ಬರಿಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದ?
ಅದರ್ಸ್ ಕ್ಯಾನಾಟ್ ಯೂಸ್ ಇದನ್ನು ಬಿಕಾಸ್ ದೇ ಆರ್ ಟ್ರೇಡ್ ಮಾರ್ಕ್, ಅದು ಬ್ರ್ಯಾಂಡ್ ನೇಮ್ ಏನಾಗಿರ್ತದೆ ಅದು ರಿಜಿಸ್ಟರ್ಡ್ ಆಗಿರ್ತದೆ, ಅದಕ್ಕೆ ಪ್ರೊಟೆಕ್ಷನ್ ಇರ್ತದೆ. ಇನ್ನೊಬ್ಬ ಅದೇ ಹೆಸರಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಬಿಸ್ಕಿಟ್ ಸೇಲ್ ಮಾಡಿದಾಗ ಅಲ್ವಾ. ಈಗ ಕೆಲವೊಮ್ಮೆ ಮಾರ್ಕೆಟಲ್ಲಿ ಕೆಲವು ಬಿಸ್ಕಿಟ್ ಎಲ್ಲ ಸಿಗ್ತದೆ ಅದೇ ರೀತಿಯದ್ದು, ಯಾವ ಕಂಪನಿಯ ಪ್ರಾಡಕ್ಟ್ ಇದೆ ಅಂಥದ್ದನ್ನೇ ಕಾಪಿ ಮಾಡಿ ತರ್ತಾರೆ. ಪೆನ್ಗಳು ಸಾಮಾನ್ಯವಾಗಿ ಈ ಪೆನ್ಗಳಲ್ಲೆಲ್ಲ ತುಂಬ ಡೂಪ್ಲಿಕೇಟ್ಸ್ ಬರ್ತದೆ ಅಲ್ವಾ, ಬೇರೆ ಬೇರೆ ಪ್ರಾಡಕ್ಟಲ್ಲಿ ಬರ್ತದೆ. ಅದಕ್ಕೆಲ್ಲ ಪ್ರೊಟೆಕ್ಷನ್ ಇದೆ. ಆ ಪ್ರೊಟೆಕ್ಷನ್ ಇದ್ದರೆ ಅದನ್ನು ಇನ್ನೊಬ್ಬರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ನೋ ಬಡಿ ಎಲ್ಸ್ ಕ್ಯಾನ್ ಯೂಸ್, ಆಗ ಅವರ ಗುಡ್ ವಿಲ್ ಜಾಸ್ತಿ ಆಗ್ತದೆ. ಇನ್ನು ಅದರ್ ಫ್ಯಾಕ್ಟರ್ಸ್, ತುಂಬ ಫ್ಯಾಕ್ಟರ್ಸ್ ಇದೆ. ಜನರಲ್ ಎಕನಾಮಿಕ್ ಕಂಡೀಷನ್, ನಮ್ಮ ಎಕನಾಮಿಕ್ ಕಂಡೀಷನ್ ಯಾವ ರೀತಿ ಇದೆ. ಈಗ ನೋಡಿ ಕೊರೋನಾ ಸಂದರ್ಭ ಅಲ್ವಾ, ಇಡೀ ಜಗತ್ತಿನಲ್ಲಿ ಎಕನಾಮಿಕ್ ಕಂಡೀಷನ್ ಏನಾಗಿದೆ, ತುಂಬ ಈಗ GDP ಎಲ್ಲ ಕೆಳಗೆ ಬರ್ತಾ ಇದೆ, ಮೈನಸ್ಸಿಗೆ ಹೋಗ್ತಾ ಇದೆ, ಮೈನಸಲ್ಲಿ ಚಲಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಬಿಸ್ನೆಸ್ ಕೇವಲ ನಮ್ಮ ಈಗ ಈಗ ಇಂಡಿಯಾದಲ್ಲಿ ತಗೊಂಡು ನೋಡಿದ್ರು ಸಹ ಲಾಭ ಮಾಡೋ ಬಿಸ್ನೆಸ್ ಯಾವುದು, ಟೆಲಿಕಮ್ಯುನಿಕೇಶನ್ ಮಾತ್ರ ಅಲ್ವಾ. ಯಾಕಂದರೆ ಎಲ್ಲರಿಗೂ ಮೊಬೈಲ್ ಬೇಕು, ಮೊಬೈಲ್ ಸೇಲ್, ಮೊಬೈಲ್ನದ್ದು ಏನು ಒಳ್ಳೆ ಬಿಸ್ನೆಸ್ ಆಗಿದೆ. ಮತ್ತು ಮೊಬೈಲ್ ಸಹ ಏನು ಟೆಲಿಕಮ್ಯುನಿಕೇಶನ್, ಯಾವುದೇ ಕಂಪನಿ ಏರ್ಟೆಲ್ ಆಗಲಿ ಜಿಯೋ ಆಗಲಿ ಅಥವಾ ಅವರಿಗೆಲ್ಲ ಒಳ್ಳೆ ಬಿಸ್ನೆಸ್ ಬಂದಿದೆ ಅಲ್ವಾ. ಮತ್ತು ಫುಡ್ ಗ್ರೋಸರಿ, ಅದನ್ನು ತಿನ್ನದೇ ಮನೆಯಲ್ಲಿದ್ದರೂ ತಿನ್ನದೇ ಇರಲಿಕ್ಕಾಗಲ್ಲ. ಲಾಕ್ಡೌನ್ ಆಗಲಿ ಕೊರೋನಾ ಬರಲಿ ಏನೇ ಬರಲಿ. ಮತ್ತೊಂದು ಮೆಡಿಸಿನ್ ಅಲ್ವಾ, ಮೆಡಿಸಿನ್ ಬೇಕಾದಷ್ಟು ಸೇಲ್ ಆಗಿದೆ. ಈಗ ಹಾಸ್ಪಿಟಲಲ್ಲಿ ಪ್ಯಾರಾಸಿಟಮಾಲ್ ನಮ್ಮ ಮೆಡಿಕಲಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡುವುದಿಲ್ಲ, ಆದರೂ ಒಳ್ಳೆ ಸೇಲ್ ಆಗಿದೆ ಬಿಸ್ನೆಸ್, ಇದನ್ ಇಟ್ ಅದು. ಆದರೆ ಅದೇ ಸಂದರ್ಭದಲ್ಲಿ ಬೇರೆ ಬಿಸ್ನೆಸ್ಗಳು ಡ್ರೆಸ್ ಮೆಟೀರಿಯಲ್, ಡ್ರೆಸ್ ಆಗಲಿ, ಟೆಕ್ಸ್ಟೈಲ್ಸ್ ಆಗಲಿ, ರೆಡಿಮೇಡ್ಸ್ ಆಗಲಿ ಅಥವಾ ಟ್ರಾನ್ಸ್ಪೋರ್ಟೇಷನ್, ಇದೆಲ್ಲ ಬಿಸ್ನೆಸ್ ಕಂಪ್ಲೀಟ್ ಏನು ಕೆಲವರಿಗೆ ಏನೂ ಇಲ್ಲ. ಈಗ ರೈಲ್ವೆ ಆದರೂ ರೈಲ್ವೆ ಇನ್ನೂ ಸಹ ಇನ್ನು ಪ್ಯಾಸೆಂಜರ್ ರೈಲ್ವೆ ಇನ್ನೂ ಸಹ ಓಪನ್ ಆಗಲಿಲ್ಲ, ಇದನ್ ಇಟ್ ಎಲ್ಲವೂ ನಷ್ಟದಲ್ಲಿ ಇರುವಂಥದ್ದು, ಓಡ್ತಾ ಇರುವುದು ನಷ್ಟದಲ್ಲಿ. ಈಗ ಬಸ್ಸುಗಳು, KSRTC ಬಸ್ಸುಗಳೆಲ್ಲ ಜನ ಹೋಗ್ಲಿಕ್ಕೆ ಹೆದರ್ತಾರೆ. ಈಗ ಹೆದರಿಕೆ ಹೋಗಿದೆ, ಆದರೂ ಮನಸ್ಸಿನಲ್ಲೊಂದು ಒಳಗೆ ಒಂದು ಹೆದರಿಕೆ ಇರ್ತದೆ, ಹಾಗಾಗಿ ಬಸ್ಸಲ್ಲಿ ಹೋಗ್ಲಿಕ್ಕೆ ಹೆದರ್ತಾರೆ. ಸೊ ಅದು ಜನರಲ್ ಎಕನಾಮಿಕ್ ಕಂಡೀಷನ್. ಟ್ರೇಡ್ ನೇಮ್, ಮತ್ತೆ ರಿಸ್ಕ್ ಇನ್ವಾಲ್ವ್ಡ್, ಮತ್ತೆ ಪೊಲಿಟಿಕಲ್ ಸ್ಟೆಬಿಲಿಟಿ, ಪೊಲಿಟಿಕಲಿ ಸ್ಟೇಬಲ್ ಆಗಿರಬೇಕು ರಾಷ್ಟ್ರ, ಯಾವಾಗಲೂ ರಾಜ್ಯವಾಗಲಿ ರಾಷ್ಟ್ರವಾಗಲಿ ಸ್ಟೇಬಲ್ ಇದ್ದರೆ ಆ ಕಂಡೀಷನ್ ಜಾಸ್ತಿ ಆಗ್ತದೆ. ಗವರ್ಮೆಂಟ್ ಪಾಲಿಸೀಸ್, ಮನಿ ಮಾರ್ಕೆಟ್ ಕಂಡೀಷನ್ಸ್, ಟ್ರೇಡ್ ಸೈಕಲ್, ಪ್ರಾಫಿಟ್ ರನ್ಸ್, ಇದೆಲ್ಲ ಅದರ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ಕೊನೆಯದಾಗಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಏನೆಲ್ಲ ಮೆಥಡ್ಸ್ ಇದೆ? ಸಿಂಪಲ್ ಪ್ರಾಫಿಟ್ ಮೆಥಡ್ ಅಥವಾ ಎವರೇಜ್ ಪ್ರಾಫಿಟ್ ಮೆಥಡ್. ಇದರಲ್ಲಿ ಫಾರ್ಮುಲಾ ಹೇಗೆಂದರೆ ಗುಡ್ ವಿಲ್ ಈಸ್ ಈಕ್ವಲ್ ಟು ಫ್ಯೂಚರ್ ಮೈಂಟೈನೇಬಲ್ ಪ್ರಾಫಿಟ್ಸ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್, ಅಥವಾ ಗುಡ್ ವಿಲ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್. ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ನಂತರ ಎಷ್ಟರಲ್ಲಿ ಮಲ್ಟಿಪ್ಲೈ ಮಾಡಬೇಕಂತ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಅದು ಕಂಪನಿಯ ಕಂಡೀಷನ್ಸ್ ನೋಡಿ ಅದನ್ನು ಮಾಡಬೇಕಾಗುತ್ತೆ. ಅದರ ಬೇಸಲ್ಲಿ ನಮಗೆ ಎಕ್ಸಾಮಲ್ಲಿ ಆ ಸಮಸ್ಯೆ ಇಲ್ಲ, ನಾವೇ ಕ್ಯಾಲ್ಕುಲೇಟ್ ಮಾಡೋದಲ್ಲ, ನಂಬರ್ ಆಫ್ ಇಯರ್ಸ್ ಕೊಟ್ಟಿರ್ತಾರೆ, ಅದನ್ನು ಬರೀಬೇಕು. ಇದು ಇಂಟು ಆಯ್ತಾ? ಸೆಕೆಂಡ್ ಮೆಥಡ್ ಸೂಪರ್ ಪ್ರಾಫಿಟ್ ಮೆಥಡ್. ಮೊನ್ನೆ ಒಂದು ಪ್ರಾಬ್ಲಮ್ ನಾವು ವ್ಯಾಲ್ಯೂಯೇಷನ್ ಶಾಲೆ ಮೆಥಡಲ್ಲಿ ಮಾಡಿದ್ದೇವೆ. ಗುಡ್ ವಿಲ್ ಈಸ್ ಈಕ್ವಲ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅಂತ. ಅದೇ ರೀತಿ ಇನ್ನೊಂದು ಫಾರ್ಮುಲಾ ಗುಡ್ ವಿಲ್ ಈಸ್ ಈಕ್ವಲ್ ಟು ನಾರ್ಮಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೈನಸ್ ಆಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್. ಅದೊಂದು ಡೆಫಿನಿಷನ್ ಅನ್ನು ನಾನು ಇದನ್ನು ಹೇಳಿದೆ. ಮತ್ತೆ ಸೂಪರ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಆಕ್ಚುಯಲ್ ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಅರ್ನಿಂಗ್ಸ್ ಅಥವಾ ನಾರ್ಮಲ್ ಪ್ರಾಫಿಟ್.
ಆಯ್ತಾ ಬರೆದು? Next method, did you complete? ಕಾಣುವುದಿಲ್ವ ಇಲ್ಲಿ ಬ್ಲ್ಯಾಕ್ ಬೋರ್ಡು? ಇದು ಸ್ಕ್ರೀನ್ ಕಾಣುವುದಿಲ್ವಾ? ಮತ್ತೇನು ಮೊದಲು ಇದು ನೋಡ್ಬೇಕಾ? ಇದುವಾ? ಆಯ್ತಾ? ಎಷ್ಟು you completed? Third method, capitalization method. There are two capitalization methods. One is capitalization of super profit and other one is capitalization of average profit. Capitalization of super profit is, according to this method, goodwill is equal to super profit divided by normal rate of return into 100. Super profit divided by normal rate of return into 100. This is the first method. Super profit means ನಮಗೆ ಗೊತ್ತು, average profit, actual profit, ಇಲ್ಲಿ ಕೊಟ್ಟೆ actual average profit minus normal profit, ಅದು super profit ನ ಫಾರ್ಮುಲಾ. Another formula is capitalization of average profit. ಅಲ್ಲಿ goodwill is equal to, ಆಗ ಕೊಟ್ಟಂತ ಒಂದು ಫಾರ್ಮುಲಾ ಇದೆ, ಅದರಲ್ಲಿ ಇದೇ ಫಾರ್ಮುಲಾ ಕೊಟ್ಟಿದ್ದೆ, ನಾರ್ಮಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೈನಸ್ ಆಕ್ಚುಯಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ ಮಾಡಬಹುದು. ಅದರಲ್ಲಿ ವಾಟ್ ಈಸ್ ದ ಮೀನಿಂಗ್ ಆಫ್ ನಾರ್ಮಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್? ಇಲ್ಲಿ ನಾರ್ಮಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಏನು? ನಾರ್ಮಲ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಅವರೇಜ್ ಪ್ರಾಫಿಟ್ divided by normal rate of return into 100. Okay? ಬರ್ಕೊಳ್ಳಿ. ಆಯ್ತಾ? Next, last method is annuity method. According to annuity method, goodwill is equal to super profit into present value of rupee 1. Present value of rupee 1. Yes. By following these methods, we can calculate the goodwill. ಇಷ್ಟು ವಿಷಯ ನಾವು ನೋಡಿದೆವು.
ಓಕೆ, ಅರ್ಥ ಆಯ್ತಲ್ವಾ? So next we will work out some problems under this method. Okay.